ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾನು ಇದ್ರಲ್ಲಿ ಹಲ್ಲು ಉಜ್ಜಲ್ಲ. ಮೊನ್ನೆ ಪೆನ್ಸಿಲ್ ಕಡ್ಡಿ ಬಾಯಿಗಿಟ್ಕೊಂಡಿದ್ದಕ್ಕೆ ಹಲ್ಲುಚ್ಚಿದ್ಯಾ? ಇನ್ನು ಈ ಕಡ್ಡಿ ಬಾಯಿಗಿಟ್ಕೊಂಡ್ರೆ ನೀನ್ ಮುರಿಯೋದೇ ಬೇಡ, ಅದಾಗದೆ ಹಲ್ಲು ಮುರಿದೋಗುತ್ತೆ. ಬ್ಯಾಗಲ್ಲಿ ಇದೆಯಲ್ಲ, ತಂದು ಕೊಡಮ್ಮ. ಇವನಾದ್ರೂ ಬ್ರಷಲ್ಲಿ ಉಜ್ಲಿ. ಆಗಕ್ಕಿಲ್ಲ. ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡೋದಕ್ಕೆ ಇದೇನು ಪ್ಯಾಟ ಅಲ್ಲ. ರೈತನ ಮನೆ. ಇಲ್ಲಿ ಅರಸನು ಒಂದೇ, ಆಳು ಒಂದೇ. ಎಲ್ಲರೂ ಬೇವಿನ ಕಡ್ಡಿಲ್ಲೇ ಅಲ್ಲಿ ಉಜ್ಬೇಕು. ಉಜ್ಜಿ. ಹಲೋ ಮಿಸ್ಟರ್ ಫಾರ್ಮರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬೇಸಿಕಲಿ ಐ ಆಮ್ ಸಂದು, ಹಲ್ಲು ಉಜ್ಬೇಕಂದ್ರೆ ಉಜ್ಬೇಕು. ಉಜ್ಜಿ. ಆಯ್ತು ಸ್ವಾಮಿ, ಉಜ್ತೀವಿ. ಏನೋ ನಮ್ಗೆ ಇರೋದಕ್ಕೆ ಅವಕಾಶ ಕೊಟ್ಟಿದ್ದೀರ ಅನ್ನೋ ಕಾರಣಕ್ಕೆ ನಿಮ್ಮ ಮಾತು ಕೇಳ್ತಾ ಇದ್ದೀವಿ. ಆ್ಯಂಡ್ ಇದು ಆರೋಗ್ಯಕ್ಕೂ ಒಳ್ಳೇದೇ ತಾನೇ. ಉಜ್ತೀವಿ ಬಿಡಿ. ಅಲ್ಲ, ಸ್ವಲ್ಪ ಪೇಸ್ಟ್ ಆದರೂ ಕೊಡಬಾರ್ದಾ? ಹೌದಾ, ಇರಿ, ಇಡ್ಲು ತಗೊಂಬರ್ತೀನಿ. ಇದ್ಲ? ಅಯ್ಯೋ, ಯಾಕೆ? ನೀವು ಪ್ಯಾಟೆ ಮಂದು ಎಷ್ಟು ದಡ್ರು ಅಂತ ಇದರಿಂದನೇ ಗೊತ್ತಾಗುತ್ತೆ. ನಿಮ್ಮ ಟಿವಿನಾಗ ತೋರಿಸ್ತಾರಲ್ಲ, ನಮ್ಮ ಪೇಸ್ಟಲ್ಲಿ ಉಪ್ಪದೆ, ನಿಂಬೆ ಅದೇ, ಇದ್ಲದೆ ಅಂತ. ಅದೆಲ್ಲ ತುಂಬ ಒಳ್ಳೇದು ಅಂತ ತೊಗೊಂಡು ಉಪಯೋಗಿಸ್ತೀರಾ. ಆದರೆ ನಿಜವಾದ ಇದ್ಲು ಕೊಡಕ್ಕೆ ಬಂದರೆ ಬೇಡ ಅಂತೀರ. ಈ ದೇಶದವರು ಭಾರತಕ್ಕೆ ಮೊದಲು ಪೇಸ್ಟ್ ತಂದಾಗ ಏನಂದ್ರು ಗೊತ್ತಾ? ನೀವು ಭಾರತದವರ ಹಲ್ಲನ್ನ ಇಟ್ಟಿಗೆ ಚೂರಲ್ಲಿ, ಇದ್ಲಲ್ಲಿ, ಲಿಂಬೆಯಲ್ಲಿ, ಉಪ್ಪಲ್ಲಿ ಉಜ್ತೀರಾ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದ್ರು. ನಮ್ಮ ಪೇಸ್ಟ್ನ ಬಳಸಿ ಆರೋಗ್ಯಕ್ಕೆ ಒಳ್ಳೇದು ಅಂದರು. ನಿಮ್ಮಂಥ ದಡ್ರು ಅವ್ರ ಪೇಸ್ಟ್ನ ಬಳಸ್ತಾ ಇದ್ದೀರಾ, ಅವ್ರು ದುಡ್ಡು ಮಾಡ್ಕೋತಾ ಇದ್ದಾರೆ. ಈಗ ಅದೇ ಕಂಪ್ನಿಯವ್ರು ಬಂದು ನಮ್ಮ ಪೇಸ್ಟಲ್ಲಿ ಉಪ್ಪದೆ, ಲವಂಗ ಅದೇ, ನಿಂಬೆ ಅದೇ, ಇದ್ಲದೆ ಅಂತ ನಿಮಗೆಲ್ಲ ಮಂಕ್ ಬುದ್ಧಿ ಎರ್ಚ್ತವ್ರೆ. ನೀವು ಎರ್ಚಿಸ್ಕೋತಾ ಇದ್ದೀರಾ. ನೀವೆಲ್ಲ ಅರ್ಧ ಲೀಟ್ರ್ ಹಣ್ಣಿನ ರಸಕ್ಕೆ 100 ರೂಪಾಯಿ ಆದರೂ ತಗೋತೀರಾ. ಯಾಕಂದರೆ ಬಣ್ಣ ಬಣ್ಣದ ಡಬ್ಬಿನಲ್ಲಿ ಬರ್ತವೆ. ಅದೇ ಹಣ್ಣಿನ ಬೆಳೆಯೋ ರೈತನಿಗೆ 1 ರೂಪಾಯಿ ಕೊಡೋದಕ್ಕೂ ಚೌಕಾಸಿ ಮಾಡ್ತೀರಾ. ನಿಮ್ಮಂಥವ್ರು ಇರೋದ್ರಿಂದ. ಆಯ್ತು ಸ್ವಾಮಿ, ಕೋಪ ಮಾಡ್ಕೋಬೇಡಿ. ನೋಡಿ, ರೈತರ ಮನೆ ವ್ಯವಸ್ಥೆಗಳು ಕಡಿಮೆ, ಕಷ್ಟದಲ್ಲಿರ್ತಾರೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಏನಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಾ? ಏನು ರೈತರಂದ್ರೆ ಬರೀ ಬಡತನ, ಕಷ್ಟ ಇಷ್ಟೇನಾ? ನಮ್ಮಲ್ಲೂ ದೊಡ್ಡ ದೊಡ್ಡ ಕಾರ್ ಮಾಡಿಕೊಂಡಿರೋ ಎಷ್ಟೋ ರೈತರದಾರೆ. ನಿಮ್ಗೆಲ್ಲ ಏನಾಗೈತೆ? ಉತ್ತರ ಕರ್ನಾಟಕ ಅಂದರೆ ಬರಡು ಭೂಮಿ ತೋರಿಸ್ತೀರಾ, ಮೈಸೂರು ಅಂದರೆ ಅರಮನೆ ತೋರಿಸ್ತೀರಾ, ಬೆಂಗಳೂರು ಅಂದರೆ ವಿಧಾನಸೌಧ ತೋರಿಸ್ತೀರಾ, ರೈತ ಅಂದರೆ ಅರಕುಲು ಬಟ್ಟೆ ಮುರುಕುಲು ಮನೆ ತೋರಿಸ್ತೀರಾ. ಪ್ಯಾಟೆ ಮಂದಿ ಮೊದಲು ನಿಮ್ಮ ತಲೆ ಸರಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಳಿದೆಯಪ್ಪ. ನಿನ್ನ ಮಾತು ನನಗೆ ತುಂಬ ಇಷ್ಟ ಆಯಿತು. ನಮ್ಮಲ್ಲಿ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಷಯ ಇದ್ರೂ ಸಹಿತ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ ಇವರು. ಅದಕ್ಕೆ ತಾನೇ ನಾನು ಬಂದಿರೋದು. ಅಲ್ಲುಜ್ಜಿ, ಸ್ವಲ್ಪ ಕೈ ಆಯ್ತದೆ, ಆದರೂ ಉಜ್ಬೇಕು. ಯಾಕಂದ್ರೆ ಬರೀ ಬೆಲ್ಲ ಮಾತ್ರ ಜೀವನ ಅಲ್ಲ, ಬೇವು ಬೆಲ್ಲ ಎರಡು ಸೇರಿದ್ರೇನೆ ಜೀವನ. ಅದೇ ಯುಗಾದಿ. ಕಷ್ಟ ಸುಖ ಇದ್ರೇನೆ ಜೀವನ. ಉಜ್ಜಿ ಉಜ್ಜಿ ಉಜ್ಜಿ. ಬೇಗ ಬೇಗ ಉಚ್ಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ. ಗದ್ದೆ ತಾವ ಹೋಗ್ಬೇಕು. ಗದ್ದೆನಾ? ಬೇಗ. ಬನ್ನಿ ಬನ್ನಿ, ನಿಧಾನಕ್ಕೆ. ಏನ್ರವ, ಪೂಜೆ ಶುರು ಮಾಡ್ಕೊಳ್ಳಿ. ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಬೇಕು ಅನ್ಕೊಂಡಿದ್ವಿ, ಆದರೆ ಇಲ್ಲಿ ಪೂಜೆ ಮಾಡ್ತಿದ್ದೀವಿ. ಮನೇಲಿರೋ ದೇವರಿಗೆ ಪೂಜೆ ಮಾಡಿದಿದ್ರೆ ಇಲ್ಲಿ ಬಂದು ಸಿಕ್ಕಾಕೋತಾ ಇರಲಿಲ್ಲ. ಏನ್ರವ, ನಿಮಗೆ ರವಾಷ್ಟ ಆದ್ರೂ ಬುದ್ಧಿ ಆಯ್ತಾ? ಮನೆ ದೇವರು ಅಂತ ಎಲ್ಲರೂ ಮನೆಯಲ್ಲೂ ದೇವ್ರು ಇರ್ತಾರೆ, ಒಳ್ಳೇದೇ. ಆದರೆ ನಿಮ್ಗೊಂದು ವಿಷಯ ಹೇಳ. ಬೇಡ ಅಂತ ಸುಮ್ಮನೆ ಇರ್ತಾರ ಏನೋ ಎಲ್ಲ ಹೇಳಿ ಕೇಳಿ ಮಾಡೋ ಥರ. ಹೇಳಿ ಸಮಯ. ಈ ಪ್ರಪಂಚದಲ್ಲಿ ಎಲ್ಲರೂ ಮನೆ ದೇವರು ಒಂದೇ. ಅದು ಯಾವುದು ಅಂದರೆ ಈ ಭೂಮಿ ತಾಯಿ. ಅವಳಿಗಿಂತ ಬೇರೆ ಯಾವ ದೇವರಿದ್ದಾರೆ ಹೇಳಿ? ನಾವೆಷ್ಟೇ ಅವಳ ಎದೆ ಮೇಲೆ ಕಾಲಿಟ್ಟರು ಮಕ್ಕಳು ತುಳಿತವ್ರೆ ಅಂತ ನಗ್ತಾ ಇರ್ತಾಳೆ.
ಅವಳನ್ನ ಅದ್ದು ಬಗ್ದು ಏನೇ ಮಾಡಿದ್ರು ಅವಳು ಮಾತ್ರ ನನ್ನ ಮಕ್ಕಳಿಗೆ ಏನಾರ ಕೊಡಬೇಕು ಅಂತ ಚಿನ್ನ ಬೆಳ್ಳಿ ತಾಮ್ರ ಇವೆಲ್ಲ ಕೊಡ್ತಾಳೆ. ಆದರೆ ರೈತ ಒಬ್ಬನೇ ಭೂಮಿನ ಎಷ್ಟೇ ಅಗದ್ರು ಅದ್ರ ಒಳಗಡೆಯಿಂದ ಏನೂ ತೆಗಿದೆ ತಾನೇ ಮತ್ತೆ ಬೀಜ ಬಿತ್ತಿ ಬೆಳೆ ಬೆಳಿತಾನೆ. ಎಲ್ಲ ಹೋಯ್ತಾ ಅರ್ಥ ಆಯ್ತದೆ. ಪೂಜೆ ಶುರು ಮಾಡ್ಕೇಳಿ. ಏನೇ ಹೇಳಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಸ್ವಾಮಿ. ಉಳುಮೆನೂ ಚೆನ್ನಾಗೇ ಮಾಡ್ತೀವಿ. ಆವಾಗಿಂದ ಈಗಿನವರೆಗೂ ನಾವೇ ತಾನೇ ಇಡೀ ಭೂಮಿನ ಉಳುಮೆ ಮಾಡ್ತಿರೋದು. ಎಕ್ಸ್ಕ್ಯೂಸ್ ಮಿ ಅಂಕಲ್, ಅರ್ತಿರೋದು 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಅಷ್ಟನ್ನು ನೀವು ಒಬ್ಬರೇ ಹೆಂಗ್ ಮಾಡ್ತೀರಾ? ಕಂದ, ನಿಮ್ಮ ಅಪ್ಪನಿಗೆ ಇದು ಅರ್ಥ ಆಗಕ್ಕೆ 40 ವರ್ಷ ಬೇಕಾಯ್ತು. ಇನ್ನು ನಿನಗೆಲ್ಲ ಅರ್ಥ ಆಯ್ತದೆ. ಭಕ್ತಿಯಿಂದ ಕೈ ಮುಗಿದು ಬೇಡ್ಕೊ, ಎಲ್ಲ ಒಳ್ಳೇದಾಯ್ತದೆ. ಈ ಕಾಶಿಯವರೇ, ಹಳ್ಳಿ ಕಡೆ ಪೂಜೆ ಆದ್ಮೇಲೆ ಒಳ್ಳೆ ಊಟ ಹಾಕ್ತಾರೆ. ಚೆನ್ನಾಗಿ ತಿಂದು ಟಕ್ಕಂತ ಹೊಟ್ಬಿಡೋಣ. ಮೆಕ್ಯಾನಿಕ್ ಬರ್ತಂತಾನೆ. ಈಗಷ್ಟೇ ಫೋನ್ ಮಾಡಿದ್ದೆ, ಮತ್ತೆ ಅಂದೇಳಿ ಹೇಳಿದ. ಸ್ವಾಮಿ, ಪೂಜೆ ಮಾಡಿದ್ದೆಲ್ಲ ಆಯ್ತಲ್ಲ, ನಾವೆಲ್ಲರೂ ಹೊರಡೋದಾ? ಹೊರಡೋದಾ? ಎಲ್ಲಿಗೆ ಹೊರಡ್ತೀರಾ? ಮಾಡಬೇಕಾಗಿರೋ ಕೆಲಸ ಇನ್ನೂ ಇದೆ. ಯಾರು ಮಾಡ್ತಾರೆ? ಇನ್ಯಾವ ಕೆಲಸನಪ್ಪ? ಸ್ವಾಮಿ, ನೀವೇನು ಮಾಡಬೇಕಾಗಿಲ್ಲ. ನಾವಿಬ್ರು ಹೋಗಿ ಅಲ್ಲಿ ಕೂತ್ಕೊಳ್ಳೋಣ, ಇವರೆಲ್ಲ ಮಾಡ್ತಾರೆ. ಏನ್ ಕೆಲ್ಸ? ನೀವು ಇಲ್ಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನೀವೆಲ್ಲರೂ ಸೇರ್ಕೊಂಡು ಭತ್ತ ಬೆಳಿಬೇಕು. ಬೆಳಿಬೇಕು. ಅದಕ್ಕೆ ಭೂಮಿ ಹಸನಾಗಬೇಕು. ಅಕ್ಕಿ ಎಲ್ಲಿಂದ ಬರ್ತದೆ, ಭತ್ತ ಬೆಳೆಯೋಕೆ ಎಷ್ಟು ಕಷ್ಟ ಆಯ್ತದೆ ಅಂತ ಗೊತ್ತಾಗೋದು ಬೇಡವಾ? ಅಲ್ಲ ಸ್ವಾಮಿ, ಹೊಟ್ಟೆ ತುಂಬ ಅನ್ನ ತಿನ್ಕೊಂಡು ಹೋಗೋಣ ಅಂದ್ರೆ ಅನ್ನ ಬೆಳೆದ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ನೋಡಪ್ಪ, ಮೊದಲಿಂದು ವ್ಯವಸಾಯದ ಮಾಹಿತಿ ಇವ್ರಿಗೆ ಗೊತ್ತಿಲ್ಲ. ನನಗೆ ಗೊತ್ತಿತ್ತು, ಆದರೆ ಇವ್ರು ಯಾಕೆ ಕಷ್ಟಪಡಬೇಕು ಅಂತ ಕೃಷಿ ಬಗ್ಗೆ ನಾನು ಹೇಳ್ಕೊಟ್ಟಿಲ್ಲ. ಇನ್ನು ನಮ್ಮ ಕಾಶಿ, ನನ್ನ ಸೊಸೆ ಗಿರಿ, ಗೌರಿ ಇವ್ರಿಗೂ ಸಹ ಏನೂ ಗೊತ್ತಿಲ್ಲ. ಇನ್ನು ನನ್ನ ಮೊಮ್ಮಗನಿಗಂತೂ ಗದ್ದೆ ತೋಟ ಇದ್ರ ವ್ಯತ್ಯಾಸನೇ ಗೊತ್ತಿಲ್ಲ. ಹೀಗಿರುವಾಗ ಇವ್ರನ್ನಿಟ್ಕೊಂಡು ಏನಪ್ಪ ಕೆಲಸ ಮಾಡ್ತೀಯ? ಭೂಮಿಗೆ ಬರುವಾಗ ತಾಯಿ ಮೂಲೆಯಲ್ಲಿ ಹಾಲಿರುತ್ತೆ ಅಂತ ಯಾರು ಹೇಳ್ಕೊಟ್ಟಿರ್ತಾರೆ ಸ್ವಾಮಿ? ಹಸ್ದಾಗ ಅಳ್ಬೇಕು ಅಂತ ಯಾರು ಹೇಳ್ಕೊಟ್ಟಿರ್ತಾರೆ? ನೀರು ಬೇಕಾದಾಗ ಬಿಕ್ಕಳಿಸ್ಬೇಕು ಅಂತ ಯಾರಾದರೂ ಹೇಳ್ಕೊಟ್ಟಿರ್ತಾರ? ಇದೆಲ್ಲ ಒಳಗಿಂದ ಬರೋದು. ಮನುಷ್ಯ ಪ್ರಕೃತಿ ಜೊತೆಗೆ ಹೊಂದ್ಕೊಂಡು ಬದುಕಬೇಕು ಅಂದಾಗ ಇದೆಲ್ಲ ತಾನಾಗೇ ಬರುತ್ತೆ. ನೋಡ್ರಪ್ಪ, ಇವಾಗ ಎಷ್ಟು ಬೇಕೋ ಅಷ್ಟನ್ನು ನಾನು ಕಲಿಸ್ತೀನಿ. ಗದ್ದೆಯಲ್ಲಿ ಬೆಳಿಬೇಕು ಅಂದರೆ ಮೊದಲು ಗದ್ದೆನ ಕೆಸರು ಮಾಡಬೇಕು. ಅದನ್ನು ಈಗಾಗಲೇ ನಾನು ಮಾಡಿವ್ನಿ. ಈ ಕೆಸರು ಗದ್ದೆನ ಚೆನ್ನಾಗಿ ತುಳಿದು ಮೃದು ಮಾಡಬೇಕು. ಆಮೇಲೆ ನಾಟಿ ಮಾಡಬೇಕು. ಅದಕ್ಕೂ ಮುಂಚೆ ಒಟ್ಲಾಕ್ಬೇಕು. ಅಂಕಲ್, ವಾಟ್ ಇಸ್ ದಿಸ್ ಒಟ್ಲು? ಹೇಳ್ತೀನಿರಪ್ಪ. ಮೊದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾತಿನ ರೆಡಿ ಮಾಡ್ಕೋಬೇಕು. ಆಮೇಲೆ ಬೀಜನ ಮಡಿ ಮಾಡಿಕೊಂಡು ಆ ಪಾತಿ ಮೇಲೆ ಚೆಲ್ಲಬೇಕು. ಅದು ಮೊಳಕೆ ಹೊಡೆದು ಪೈರ್ ಬರ್ತದೆ. ಆ ಪೈರ್ನ ನಾಟಿ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.